ಜಿಲ್ಲಾ ಸಂಘಟನೆ ಸಭೆ ಬಂದಾಗ ಚಾಮರಾಜ ವಿಧಾನಸಭೆ ಕ್ಷೇತ್ರದಲ್ಲಿ ಮಾಜಿ ಶಾಸಕ ನಾಗೇಂದ್ರ ಅವರು ಈಗಾಗಲೇ ಅದು ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಪಕ್ಷದ ದೃಷ್ಟಿಯಿಂದ ಪಕ್ಷದ ಅಭ್ಯರ್ಥಿಗೆ ನಾವು ಸಂಪೂರ್ಣವಾಗಿ ನಮ್ಮ ಬೆಂಬಲವನ್ನು ಕೊಡ್ತೀವಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಪ್ರಕಾರ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ. ನಂದೇ ಒಂದು ಉದಾಹರಣೆ ತಗೊಳ್ಳಿ. ಭವಿಷ್ಯದ ಒಂದು ಲೋಕಸಭಾ ಚುನಾವಣೆ ಆಗಿ ನಾವೆಲ್ಲರೂ ಆಕಾಂಕ್ಷಿಗಳು ಇರ್ತೀವಿ. ಅದೊಂದು ವ್ಯಕ್ತಪಡಿಸೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಅಭ್ಯರ್ಥಿಗಳು ಆಯ್ಕೆ ಮಾಡೋದು ಪಕ್ಷ, ಅದು ಯಾರೇ ಬಂದರೂ ನಾವು ಅವ್ರ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತೀವಿ. ಪ್ರಾಧಿಕಾರ ರಚನೆನೇ ನಾವು ವಿರೋಧ ಮಾಡಿದ್ದೀವಿ. ನಾವು ಹೇಳಿದೀವಿ ಅದು ಸೂಕ್ತ ಅಲ್ಲ, ಮತ್ತೆ ನಮ್ಮ ಧಾರ್ಮಿಕ ಭಾವನೆಗೂ ಕೂಡ ಅದು ತಗ್ಗ ಅಲ್ಲ ಅಂತ ನಾವು ಹೇಳಿದೀವಿ. ಈಗಾಗಲೇ ನಮ್ಮ ತಾಯಿಯವರು ಸುಮಾರು ವರ್ಷದಿಂದ ಇದು ಹೋರಾಟ ಮಾಡ್ತಾರೆ. ತಂದೆಯವ್ರ ಟೈಮಿಂದಾನು ಕೂಡ ಇದು ಮುಜರಾಯಿಗೆ ಸೇರಿರುವಂತಹ ಸಂದರ್ಭದಿಂದ ಇದು ಹೋರಾಟ ನಡೀತಾ ಬಂದಿದೆ. ಅದಿದ್ರೂ ಸಹ ಇವರು ಪ್ರಾಧಿಕಾರವನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟಿದ್ರು. ಅದು ಸರಿ ಇಲ್ಲ ಎಂಬುವ ದೃಷ್ಟಿಯಲ್ಲಿ ನಾವಾಗಲೇ ನಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ವಿ. ಗವರ್ನರ್ ದೃಷ್ಟಿಯಲ್ಲಿ ಅದು ಪ್ರಕ್ರಿಯೆಯಾಗಿ ಅವ್ರು ಏನು ಮಾಡಬೇಕಾಗಿದೆ ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ನಮ್ಗೆ ಏನು ಕ್ಲಾರಿಫಿಕೇಶನ್ಸ್ ಕೇಳಿದಾರೋ ಇಲ್ವೋ ನಮಗೆ ಅರಿವು ಇಲ್ಲ. ಆದರೆ ನಮ್ಮ ನಿಲುವಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಲೀಗಲ್ ಫೈಟ್ ಮುಂದುವರಿತಾ ಇದೆ. ಮುಂದುವರಿಸೋದಲ್ಲ, ಮುಂದುವರಿತಾ ಇದೆ. ಸ್ಟೇ ವೇಕೇಟ್ ಆಗಿರೋದು ಒಂದು ಕಾಲಕ್ಕೆ ತಿರ್ಗಾ ಬಂತು, ತಿರ್ಗಾ ಸ್ಟೇ ಹೋಯಿತು. ಈಗ ಯಾವುದೇ ಕಾರಣಕ್ಕೂ ಕೂಡ ತಾಯಿಯ ಒಂದು ಏನು ಸಂಪತ್ತಿದೆ, ಯಾಕಂದ್ರೆ ನಮ್ಮ ಹಿಂದೂ ಒಂದು ದೃಷ್ಟಿಕೋನದಲ್ಲಿ ಒಂದು ದೇವಸ್ಥಾನ ಒಂದು ಜೀವಿತವಾದಂತಹ ಒಂದು ಶಕ್ತಿ ಇರ್ತಕ್ಕಂಥ ಸ್ಥಳ. ಆ ನಿಟ್ಟಿನಲ್ಲಿ ತಾಯಿಯ ಒಂದು ಸಂಪತ್ತು ಇರ್ಬೋದು, ತಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಇರ್ಬೋದು, ಎಲ್ಲನೂ ಕೂಡ ತಾಯಿ ಜೊತೆಗೆ ಇರಬೇಕು ಅಂತ ಒಂದು ನಿರ್ಧಾರವನ್ನು ಅಥವಾ ಒಂದು ಆದೇಶವನ್ನು ಇವತ್ತು ಕೋರ್ಟ್ನಿಂದ ಬಂದಿರತಕ್ಕಂಥದ್ದು ಎಲ್ಲರ ಗಮನದಲ್ಲಿದೆ. ಅದು ಅದಕ್ಕೆ ತಕ್ಕ ಇವತ್ತು ಮುಂದುವರಿತಾ ಇದೆ. ಪ್ರಾಧಿಕಾರ ಆಡಳಿತ ದೃಷ್ಟಿಯಲ್ಲಿ ಕೆಲವು ಕೆಲಸಗಳು ಮಾಡ್ತಾ ಇದೆ, ಆದರೆ ಅದು ಅಧಿಕೃತ ಆಗಿಲ್ಲ ಅಂತ ಇವತ್ತು ಬಹಳ ಸ್ಪಷ್ಟವಾಗಿದೆ. ಗವರ್ನರು ಕೂಡ ಇನ್ನು ಹಿಂದೆ ಕಳಿಸಿರ್ತಕ್ಕಂಥದ್ದು ಅದಕ್ಕೆ ಸಾಬೀತು.